ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬ್ಯಾಕ್ ಪಾರ್ಟಲ್ಲಿ ಕ್ಲೋಸ್ ನೆಕ್ಕನ್ನು ಯಾವ ರೀತಿಯಾಗಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಹಾಗಾದರೆ ಇಲ್ಲಿ ನೋಡಿ, ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಇದು 85 ಸೆಂಟಿಮೀಟರ್ ಇದೆ ಫ್ರೆಂಡ್ಸ್. 40 ಸೈಜ್ನ ಬ್ಯಾಕ್ ಕಟ್ಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಇದರ ಲೆಂತ್ ರೆಡಿ ಬಂದು 13.5 ಇದೆ ಫ್ರೆಂಡ್ಸ್. ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 14.5 ತೊಗೊಂಡಿದ್ದೀನಿ. ಈಗ ಇದರ ವಿಡ್ತ್ 10 ಇಂಚ್ ಇದೆ. 40 ಸೈಜ್ ಆಗಿರೋದ್ರಿಂದ 10 ಇಂಚ್ ಬರುತ್ತೆ. ಮತ್ತು ಎಕ್ಸ್ಟ್ರಾ 1.5 ಇಂಚನ್ನು ತೊಗೊಂಡಿದ್ದೀನಿ ಮಾರ್ಜಿನ್ಗೋಸ್ಕರ. ಈಗ ಸ್ಕೇಲಿಂದ ಒಂದು ಗೆರೆ ಎಳ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಈಗ ಬಟ್ಟೆಯನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಸಪ್ರೇಟಾಗಿ ಕಟ್ ಮಾಡಿಕೊಂಡು ನಾವು ನೀಟಾಗಿ ಮಾರ್ಕ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಿ ಶೋಲ್ಡರ್ ಬಂದು 7 ಇಂಚ್ ಇದೆ. ಆರ್ಮೋಲ್ ಕೂಡ 7 ಇಂಚ್ ಇರುತ್ತೆ. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಇದರ ಶೋಲ್ಡರ್ ಮತ್ತು ಆರ್ಮೋಲ್ 7 ಇಂಚ್ ಬರುತ್ತೆ 40 ಸೈಜ್ಗೆ. ಇದರ ನೆಕ್ ಕಡಿಮೆ ಇರೋದ್ರಿಂದ ಈ ರೀತಿ ಮೆಜರ್ಮೆಂಟ್ ತಗೋಬೇಕಾಗುತ್ತೆ ಫ್ರೆಂಡ್ಸ್ ನಾವು. ಈಗ ಇಲ್ಲಿ ಒಂದು ಲೈನನ್ನು ಎಳ್ಕೋಬೇಕು. ಈಗ ವೆಸ್ಟ್ ಅಳತೆ ಬಂದು ಇಲ್ಲಿ 9 ಇಂಚ್ ಇದೆ. 1.5 ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ನಾನು ಮಾರ್ಕ್ ತೋರಿಸಲಿಲ್ಲ ನಿಮಗೆ. 9 ಇಂಚ್ ವೆಸ್ಟ್ ಇದೆ. 1 ಇಂಚ್ ಎಕ್ಸ್ಟ್ರಾ ನಾನು ಟಕ್ಸ್ ಪಾಯಿಂಟ್ಗೆ ತೊಗೊಂಡಿದ್ದೀನಿ. ಮತ್ತು 1.5 ಇಂಚನ್ನು ಮಾರ್ಜಿನ್ಗೋಸ್ಕರ ತೊಗೊಂಡಿದ್ದೀನಿ. ನೋಡಿ, ಆವಾಗಲೇ ನಾವು ಅಳತೆ ಮಾಡಿದ ಹಾಗೆ ವಿಡ್ತ್ ಇದ್ರದ್ದು 10 ಇಂಚ್ ಇದೆ. ಎಕ್ಸ್ಟ್ರಾ 1.5 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆರ್ಮೋಲಲ್ಲಿ 1.5 ಇಂಚ್ ತೊಗೋಬೇಕು. ಬ್ಯಾಕ್ ಪಾರ್ಟಲ್ಲಿ ನಾವು 1.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಟೇಪ್ ಇಟ್ಕೊಂಡು ಅದನ್ನು ಈ ರೀತಿ ಮಡಚ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಹಾಗೂ ಕರೆಕ್ಟಾಗಿ 1/2 ಇಂಚ್ಗೆ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಆರ್ಮೋಲ್ಗೆ ಶೇಪ್ ಕೊಡಬೇಕು. ಈಗ ನೆಕ್ಕಲ್ಲಿ ವಿಡ್ತ್ ನಾನಿಲ್ಲಿ 2.5 ಇಂಚ್ ತೊಗೊಂಡಿದ್ದೀನಿ ಮತ್ತು ಇದರ ಲೆಂತ್ 2 ಇಂಚ್ ತೊಗೊಂಡಿದ್ದೀನಿ. ಕ್ಲೋಸ್ ನೆಕ್ಕಲ್ಲಿ ನಾವು 2 ಇಂಚ್ ಒಳಗಡೆ ತೊಗೋಬೇಕು ಫ್ರೆಂಡ್ಸ್. ಅದಕ್ಕಿಂತ ಹೆಚ್ಚಿಗೆ ತೊಗೊಂಡ್ರೆ ಅಷ್ಟೊಂದು ಸರಿ ಆಗೋದಿಲ್ಲ. ಹಾಗಾಗಿ ಇಲ್ಲಿ 2 ಇಂಚನ್ನು 2 ಇಂಚ್ ಲೆಂತ್ಗೆ ನಾನು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಟ್ಟಿದ್ದೀನಿ ರೌಂಡಾಗಿ. ಇಲ್ಲಿ ಕೂಡ ನಾನು ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಟೇಪ್ ಇಟ್ಟು ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಕರೆಕ್ಟಾಗಿ ಅದು ಬರುತ್ತೆ, ಮಾರ್ಕಿಂಗ್ ಆಗುತ್ತೆ. ನೋಡಿ, ಶೋಲ್ಡರ್ ಸೆಂಟರೇ ಬರುತ್ತೆ ಅದು. ಇಲ್ಲಿ ನಾನು ಲೆಂತಲ್ಲಿ 4 ಇಂಚ್ ತೊಗೊಂಡಿದ್ದೀನಿ. ಆ ಕಡೆ ಈ ಕಡೆ ಎಕ್ಸ್ಟ್ರಾ ಅರ್ಧ ಇಂಚನ್ನು ತೊಗೊಂಡಿದ್ದೀನಿ. ಟೋಟಲಾಗಿ 1 ಇಂಚ್ ಆಗುತ್ತೆ ಎಕ್ಸ್ಟ್ರಾ ಇದು. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಮಾರ್ಕಿಂಗ್ ಎಲ್ಲ ಆಯಿತು. ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ಕಲ್ಲೂ ಕೂಡ ನಾವು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಲೈನಿಂಗು ಪೂರ್ತಿಯಾಗಿ ಕಟ್ಟಿಂಗ್ ಆಯಿತು ಫ್ರೆಂಡ್ಸ್. ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಇದನ್ನು ಇಟ್ಟು ಕಟ್ಟಿಂಗ್ ಮಾಡ್ಕೋಬೇಕು ನಾವು. ಅದಕ್ಕಿಂತ ಮುಂಚೆ ನೋಡಿ, ನಾನಿಲ್ಲಿ ಟಕ್ಸ್ ಪಾಯಿಂಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಟ್ಯಾಪ್ ಮಾಡ್ಕೋತೀನಿ. ಅಲ್ಲಿ ಮಾರ್ಕ್ ಬಂದಿರುತ್ತೆ, ಅದ್ರ ಮೇಲೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇವಾಗ ಮೇನ್ ಫ್ಯಾಬ್ರಿಕ್ ಇದು. ಇದ್ರ ಮೇಲೆ ಬಟ್ಟೆಯನ್ನು ಈ ರೀತಿ ಇಟ್ಕೋಬೇಕು. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆನ ನೋಡಿ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಕ್ಸ್ಟ್ರಾ ಅರ್ಧ ಇಂಚ್ ನಾವು ಬಿಡಲೇಬೇಕು ಮೇನ್ ಫ್ಯಾಬ್ರಿಕಲ್ಲಿ. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಬನ್ನಿ.
ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಈ ರೀತಿ ಲೈನಿಂಗ್ ಬಟ್ಟೆಯನ್ನು ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ನೀಟಾಗಿ ಸೆಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ನೆಕ್ಕಲ್ಲಿ ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಪೂರ್ತಿಯಾಗಿ ನಾವು ಲೈನಿಂಗ್ ಬಟ್ಟೆಯನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಕೂಡ ನಾವು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ನಂತರ ನಾವು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ನಾವು ಸರಿಯಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಈಗ ಪೂರ್ತಿಯಾಗಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ನೆಕ್ಕನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು ಕ್ರಾಸ್ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಲೈನಿಂಗ್ ಬಟ್ಟೆ ಇದು. ಅದನ್ನೇ ಕ್ರಾಸ್ ಆಗಿ ಈ ರೀತಿ 1.5 ಇಂಚಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 1.5 ಇಂಚನ್ನು ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕೋತಾ ಇದ್ದೀನಿ. ಬ್ಲೌಸ್ ಮೇಲ್ಗಡೆ ಈ ರೀತಿ ನಾವು ಇಟ್ಟು ಸ್ಟಿಚ್ ಹಾಕೋಬೇಕು. ಈಗ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಉಗುರಿಂದ. ಇವಾಗ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, 1 ಫೋಲ್ಡ್ ಆಯಿತು. ಈಗ ಡಬಲ್ ಫೋಲ್ಡ್ ಈ ರೀತಿ ಇಟ್ಟು ನೀಟಾಗಿ ಹೆಮ್ಮಿಂಗ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು ನಾವು. ನಂತರ ನಾವು ಸ್ಟಿಚ್ ಬೇಡ ಅಂದರೆ ನಮಗೆ ಸ್ಟಿಚ್ ಬಿಚ್ಚಿ ನಾವು ಹೆಮ್ಮಿಂಗ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ನಾನು ಇದೇ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ, ಹೆಮ್ಮಿಂಗ್ ಏನು ಹಾಕ್ತಾ ಇಲ್ಲ. ನೋಡಿ, ಕರೆಕ್ಟಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಾಡ್ಕೋಬೇಕು, ಆವಾಗಲೇ ನೆಕ್ ಚೆನ್ನಾಗಿ ಕಾಣೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಫಿನಿಶಿಂಗ್ ಬರಬೇಕು. ನೋಡಿ, ಈ ರೀತಿ ನೀಟಾಗಿ ಇರಬೇಕು. ಇವಾಗ ನೆಕ್ದು ಸ್ಟಿಚಿಂಗ್ ಆಯಿತು. ಇಲ್ಲಿ ಡಾಟಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲೇ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ಇನ್ನೊಂದು ಸೈಡಲ್ಲಿ ಕೂಡ ನಾನು ಸ್ಟಿಚ್ ಮಾಡ್ಕೋತೀನಿ. ನೋಡಿ, ಈ ರೀತಿ ನೀಟಾಗಿ ಬರಬೇಕು ಅದು. ಈಗ ಇನ್ನೊಂದು ಸೈಡಲ್ಲೂ ನಾನು ಡಾಟನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಸ್ಟ್ರೇಟ್ ಆಗಿರೋ ಬಟ್ಟೆಯನ್ನು ಇಲ್ಲಿ 1.5 ಇಂಚಷ್ಟು ಬಟ್ಟೆ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈಗ ಇದನ್ನು ಬಟ್ಟೆಯ ಮೇಲೆ ಈ ರೀತಿ ಇಟ್ಟು ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ಬೆಲ್ಟ್ ಥರ ಯೂಸ್ ಮಾಡಿಕೊಂಡ್ರೆ ಬ್ಯಾಕಲ್ಲಿ ತುಂಬ ಫಿಟ್ಟಿಂಗ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ಈಗ ಇದರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಈಗ ಬಟ್ಟೆಯನ್ನು ಒಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅದರ ಮೇಲೆ ಒಂದು ಲೂಸ್ ಸ್ಟಿಚನ್ನು ಹಾಕೋಬೇಕು. ನಂತರ ನಾವು ಈ ಸ್ಟಿಚನ್ನು ಬಿಚ್ಚಿ ಹೆಮ್ಮಿಂಗ್ ಹಾಕ್ಕೊಂಡು ಈ ಸ್ಟಿಚನ್ನು ಬಿಚ್ಚಬೇಕು ಫ್ರೆಂಡ್ಸ್. ಆವಾಗಲೇ ಬ್ಲೌಸ್ ನೀಟಾಗಿ ಕಾಣೋದು. ನೋಡಿ ಇವಾಗ ಪೂರ್ತಿಯಾಗಿ ಸ್ಟಿಚಿಂಗ್ ಆಯಿತು. ನೋಡಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.